ಹಾಯ್, ನನ್ನ ಹೆಸರು ಜಯಂತ್ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸ್ವಾಗತ ಆರ್ ಎಸ್ ಕೋಡ್ನ ಚಾನಲ್ಗೆ. ನಾನು ಇವತ್ತಿನಿಂದ ಸಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೊದಲು ಸಿಗೆ ಬೇಕಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಅಂದರೆ ಸಿ ಕೋಡ್ನ ರನ್ ಮಾಡೋಕ್ಕೆ ಬೇಕಾಗಿರುವಂಥ ಪ್ಲ್ಯಾಟ್ಫಾರ್ಮ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಕ್ರೋಮ್ಗೆ ಹೋಗಬೇಕು. ಕ್ರೋಮಲ್ಲಿ ಹೋಗಿ ನ್ಯೂ ಟ್ಯಾಬಲ್ಲಿ ಫಸ್ಟ್ ನಾವು ಸರ್ಚ್ ಮಾಡಬೇಕು ವಿ ಎಸ್ ಕೋಡ್ ಅಂತ ಹೇಳಿ. ನಾನು ಆಲ್ರೆಡಿ ಸರ್ಚ್ ಮಾಡಿಟ್ಟಿದ್ದೆ, ಸೊ ನನಗೆ ಇಲ್ಲಿ ಪಾಪಪ್ ಆಗ್ತಿದೆ. ವಿ ಎಸ್ ಕೋಡ್ ಅಂತ ಬರುತ್ತೆ. ಸೊ ನೀವು ಈ ಲಿಂಕ್ ನ ಮೇಲೆ ಅಂದ್ರೆ ಫಸ್ಟ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇರುತ್ತೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ ಡೌನ್ಲೋಡ್ ಆಗ್ತಿರೋದು. ಡೌನ್ಲೋಡ್ ಆಯ್ತು. ಈಗ ನೀವು ಅದನ್ನ ಓಪನ್ ಮಾಡಿ. ಇಲ್ಲಿ ನಿಮ್ಗೆ ಕೇಳುತ್ತೆ, ಇದಕ್ಕೆ ನೀವು ಓಕೆ ಅಂತ ಪ್ರೆಸ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಲೈಸೆನ್ಸ್ ಬಗ್ಗೆ ಅದು ಹೇಳ್ತಾ ಇರುತ್ತೆ. ಸೊ ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಹಾಕಿ. ನೆಕ್ಸ್ಟ್ ಕ್ರಿಯೇಟ್ ಅ ಡೆಸ್ಕ್ಟಾಪ್ ಐಕಾನ್. ನೆಕ್ಸ್ಟ್ ಇನ್ಸ್ಟಾಲ್. ಫಿನಿಶ್ ಆದ್ಮೇಲೆ ನಿಮ್ಗೆ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಮಿಂಜಿ ಅಂದ್ರೆ ಸಿಗೆ ಕಂಪೈಲರ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಅಗೇನ್ ನೀವು ಕ್ರೋಮ್ಗೆ ಬನ್ನಿ. ಕ್ರೋಮ್ಗೆ ಬಂದು ತಿರ್ಗಾ ನ್ಯೂ ಟ್ಯಾಬ್ ಅಲ್ಲಿ ನೀವು ಸರ್ಚ್ ಮಾಡ್ಬೇಕಾಗಿರೋದು ಮಿನ್ ಜಿ ಡಬ್ಲ್ಯೂ. ಆಕ್ಚುಲಿ ಇದು ಸಿ ಕಂಪೈಲರ್. ಸೊ ಇಲ್ಲಿ ನಿಮ್ಗೆ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾನು ಹೇಗೆ ಹೇಳ್ತಿದ್ದೀನೋ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಫಾಲೋ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಅಂತ ಬಟನ್ ಕಾಣಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಯುವರ್ ಡೌನ್ಲೋಡ್ ವಿಲ್ ಸ್ಟಾರ್ಟ್ ಶಾರ್ಟ್ಲಿ. ಸೊ ಸ್ಟಾರ್ಟ್ ಆಗಿದೆ ಡೌನ್ಲೋಡ್. ಸೊ ಒಂದು 2 ಮಿನಿಟ್ಸ್ ತಗೋಬಹುದು ಇದು ಮ್ಯಾಕ್ಸ್ ಟು ಮ್ಯಾಕ್ಸ್. ಇಲ್ಲಿ ನಿಮಗೆ ಕಾಣಿಸ್ತಿದೆ ಇನ್ಸ್ಟಾಲ್, ಕಂಟಿನ್ಯೂ, ಕಂಟಿನ್ಯೂ. ಇಲ್ಲಿ ನಿಮ್ಗೆ ಎಲ್ಲದನ್ನು ಸಹಿತ ರೈಟ್ ಕ್ಲಿಕ್ ನ ಮಾಡಿ ಮಾರ್ಕ್ ಫಾರ್ ಇನ್ಸ್ಟಾಲೈಸೇಷನ್ ಅಂತ ಮಾಡಬೇಕು. ಇಲ್ಲಿ ಪ್ರತಿಯೊಂದು ಬಾಕ್ಸ್ಗೂ ಈ ತರ ನೀವು ಟಿಕ್ ಮಾಡ್ತಾ ಹೋಗ್ಬೇಕು. ಇಷ್ಟೇ. ಅದಾದ್ಮೇಲೆ ಇಲ್ಲಿ ಇನ್ಸ್ಟಾಲೈಸೇಷನ್ಗೆ ಹೋಗಿ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಿ ಹೋಗ್ಬೇಕು ನಾವು? ಇನ್ಸ್ಟಾಲೈಸೇಷನ್ಗೆ ಹೋಗಿ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಅಪ್ಲೈ ಅಂತ ಇದು ಮಾಡಬೇಕು. ಇದಾದ್ಮೇಲೆ ನಾವು ಈ ಎಲ್ಲ ಡೌನ್ಲೋಡ್ ಆಗಿದೆ. ಸೊ ನಾವೀಗ ಈ ಟ್ಯಾಬ್ ನ ಕ್ಲೋಸ್ ಮಾಡಿ ದಿಸ್ ಪಿ ಸಿಗೆ ಹೋಗ್ಬೇಕು. ದಿಸ್ ಪಿ ಸಿಗೆ ಹೋದಾದ್ಮೇಲೆ ಇಲ್ಲಿ ವಿಂಡೋಸ್ ಅಥವಾ ನಿಮ್ದು ಯಾವ್ದೆಲ್ಲ ಡ್ರೈವ್ಸ್ ಇರುತ್ತೆ ಆ ಡ್ರೈವ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮಿಂಜಿ ಡಬ್ಲ್ಯೂ ಅಂತ ಇರುತ್ತೆ. ಸೊ ಅದನ್ನ ನೀವು ಹುಡುಕ್ಬೇಕು. ಸೊ ಇಲ್ಲಿದೆ ಮಿಂಜಿ ಡಬ್ಲ್ಯೂ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಬಿನ್ ಅಂತ ಇದರಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕಾಪಿ ಬಿನ್ ಅಡ್ರೆಸ್ ನ ನೀವು ಕಾಪಿ ಮಾಡಬೇಕು. ಕಾಪಿ ಮಾಡಿ ಇಲ್ಲಿ ನಿಮ್ಗೆ ಪ್ರಾಪರ್ಟೀಸ್ ಅಂತ ಕಾಣಿಸುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ಎನ್ವೈರನ್ಮೆಂಟಲ್ ವೇರಿಯೇಬಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಇದರಲ್ಲಿ ಪಾತ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿದೆ ಪಾತ್. ಸೊ ಈ ಪಾತ್ ನ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ನ್ಯೂ ಫೈಲ್ ನ ಕ್ರಿಯೇಟ್ ಮಾಡಿ ನೀವೇನಲ್ಲಿ ಕಾಪಿ ಮಾಡಿರ್ತೀರಾ ಅದನ್ನ ನೀವು ಇಲ್ಲಿ ಪೇಸ್ಟ್ ಮಾಡಿ ಓಕೆ ಅಂತ ಹೇಳಿ ಕೊಡಬೇಕು. ಸೊ ಈಗ ನಿಮ್ಮ ಒಂದು ಸಿ ಲ್ಯಾಂಗ್ವೇಜ್ ರನ್ ಮಾಡೋಕ್ಕೆ ಕಂಪ್ಲೀಟ್ ಆಗಿ ನಿಮ್ಮ ಸಿಸ್ಟಮ್ ರೆಡಿ ಆಗಿದೆ. ಸೊ ನಾವೀಗ ಎಲ್ಲದಕ್ಕಿಂತ ಮುಂಚೆ ವಿಜುವಲ್ ಸ್ಟುಡಿಯೋಗೆ ಹೋಗಿ
ಅದಕ್ಕಿಂತ ಮುಂಚೆ ನಮಗೆ ಹೋಮ್ ಟ್ಯಾಬ್ ಅಲ್ಲೇ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನ್ಯೂ ಅಂತ ಆಪ್ಷನ್ ಕಾಣಿಸುತ್ತಲ್ವಾ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮ್ಗೆ ಇಲ್ಲಿ ಫೋಲ್ಡರ್ ಅಂತ ಕಾಣಿಸುತ್ತೆ. ಸೊ ಈ ಫೋಲ್ಡರ್ ನ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಫೋಲ್ಡರ್ ನ ಮೇಲೆ ಕ್ಲಿಕ್ ಮಾಡಿ ಇದನ್ನ ಆಸ್ ನಿಮ್ಗೆ ಏನ್ ಹೆಸರು ಕೊಡಬೇಕು ಆ ಹೆಸರು ನೀವು ಕೊಟ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಇದಕ್ಕೆ ಸಿ ಲ್ಯಾಬ್ ಅಂತ ಹೇಳಿ ಹೆಸರನ್ನ ಕೊಡ್ತಾ ಇದ್ದೀನಿ. ಸೊ ನಾನೀಗ ಇದನ್ನ ಸೇವ್ ಮಾಡಿದೆ. ಸೇವ್ ಮಾಡಿದ ನಂತರ ತಿರ್ಗಾ ನಮ್ಗೆ ವಿಜುವಲ್ ಸ್ಟುಡಿಯೋಗೆ ಹೋಗ್ಬೇಕಾಗತ್ತೆ. ವಿಜುವಲ್ ಸ್ಟುಡಿಯೋಗೆ ನಾವು ಹೋದ್ಮೇಲೆ ಇಲ್ಲಿ ಓಪನ್ ಫೋಲ್ಡರ್ ಅಂತ ಆಪ್ಷನ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಪನ್ ಫೋಲ್ಡರ್ ಅಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಇದು ಸಿ ಲ್ಯಾಬ್ ಅಂತ ಹೇಳಿ ಕ್ರಿಯೇಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಅಂತ ಕೊಡಬೇಕು. ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿ ಸಿ ಲ್ಯಾಬ್ ಅಂತ ಹೇಳಿ ಈ ಎಕ್ಸ್ಪ್ಲೋರರ್ ಅಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೀವು ಒಂದು ಹೊಸ ಫೈಲ್ ಅಂದ್ರೆ ನ್ಯೂ ಫೈಲ್ ನ ಕ್ರಿಯೇಟ್ ಮಾಡಬೇಕು ವಿತ್ ಸಿ ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್ hello.c ಅಂತ ಹೇಳಿ ನಾನಿಲ್ಲಿ ಫೈಲ್ ನ ಕ್ರಿಯೇಟ್ ಮಾಡಿದೆ. ಓಕೆ, ಈಗ ಇಲ್ಲಿ ನಾವು ಒಂದು ಸಿಂಪಲ್ ಆಗಿರುವಂತಹ ಒಂದು ಕೋಡ್ ಅನ್ನ ಬರೆಯೋಣ. ಜಸ್ಟ್ ಹೆಲೋ ವರ್ಡ್ ಅಂತ ಹೇಳಿ. ಇದು ಆಕ್ಚುಲಿ ಸಿ ಲ್ಯಾಂಗ್ವೇಜ್ ಅಲ್ಲ, ಎಲ್ಲ ಕೋಡಿಂಗ್ ಲ್ಯಾಂಗ್ವೇಜಸ್ ಗಳಲ್ಲೂ ಸಹಿತ ನಾವು ಇದೊಂದು ರೀತಿ ಕಸ್ಟಮ್. ಫಸ್ಟ್ ಈ ಕೋಡ್ ನ ಈಗ ಬರೆದು ರನ್ ಮಾಡಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. include studio.h ಇದೆಲ್ಲ ಏನು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. int main printf hello world. ಸೊ ಇದನ್ನ ನಾವು ಸೇವ್ ಮಾಡಬೇಕು. ಕಂಟ್ರೋಲ್ ಸೇವ್, ದೆನ್ ನಾವು ಇದನ್ನ ರನ್ ಮಾಡಬೇಕು. ಸೊ ಟರ್ಮಿನಲ್ ಅಲ್ಲಿ ಈಗ ಔಟ್ಪುಟ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಹೆಲೋ ವರ್ಡ್ ಅಂತ ಹೇಳಿ ಔಟ್ಪುಟ್ ಬಂತು ಅಲ್ವಾ. ಸೊ ಇದಿಷ್ಟು ಪ್ಲಾಟ್ಫಾರ್ಮ್ ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿ ಇಂಟ್ರಡಕ್ಷನ್ ನ ಬಗ್ಗೆ ನೋಡ್ತಾ ಹೋಗೋಣ.